ಬಸ್ ದರ ಆಯಿತು, ಮೆಟ್ರೋ ದರ ಆಯಿತು. ಇದೀಗ ರಾಜಧಾನಿಯ ಜನರಿಗೆ ಇನ್ನೊಂದು ದರ ಏರಿಕೆಯ ಬಿಸಿ ತಟ್ಟೋಕೆ ಸಜ್ಜಾಗಿದೆ. ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ಸಂಜೆ ಕೆಲಸ ಮುಗಿಸಿ ಮನೆ ಸೇರೋ ತನಕ ಟೆನ್ಷನ್ಗಳ ನಡುವೆ ಕಾಫಿ ಸವಿತಾ ಇದ್ದ ಕಾಫಿ ಪ್ರಿಯರಿಗೆ ಕಾಫಿ ದರ ಕೈ ಸುಡುವ ಘಳಿಗೆ ಹತ್ತಿರವಾಗ್ತಿದೆ. ಚಳಿ ಇರ್ಲಿ, ಬಿಸಿ ಇರ್ಲಿ, ಬೆಳಗ್ಗೆ ಆಗ್ಲಿ, ರಾತ್ರಿಯೇ ಆಗ್ಲಿ, ಗಂಟೆಗೊಮ್ಮೆ ನಾಲಗೆ ಚುರುಕ್ಕನ್ನುವಂತೆ ಕಾಫಿ ಟೀ ಕುಡಿಲೇಬೇಕು. ಆಗ್ಲೇ ಮನಸ್ಸಿಗೆ ಆಹ್ಲಾದ. ಅದೆಷ್ಟೇ ಟೆನ್ಷನ್ ಇದ್ರೂ ಮನಸ್ಸು ಕೂಲಾಗುತ್ತೆ. ಆದ್ರೀಗ ಕಾಫಿ ಕೂಡ ಗ್ರಾಹಕರ ನಾಲಗೆ ಸುಡಲಿದೆ. ಶೀಘ್ರದಲ್ಲೇ ಕಾಫಿ ರೇಟ್ ಹೆಚ್ಚಳ, ಕಪ್ಗೆ ₹5 ಏರಿಕೆ. ಕಾಫಿ ಕುಡಿಯದವರು ಎಲ್ಲವ್ರೇ, ಕಾಫಿ ಇಷ್ಟಪಡದವರು ಯಾರವ್ರೇ ಅನ್ನುವಂತಾಗಿದೆ. ಕಾಫಿಯ ಘಮಲು, ಸ್ವಾದ ಹೀರೋರಿಗೆ ಶೀಘ್ರದಲ್ಲೇ ಜೇಬು ಸುಡಲಿದೆ. ಯಾಕಂದ್ರೆ ಕಳೆದೆರಡು ತಿಂಗಳಲ್ಲಿ 1 ಕೆಜಿ ಕಾಫಿ ಪುಡಿ ದರ ₹200 ಏರಿಕೆಯಾಗಿದೆ. ಇತ್ತ ರಾಜ್ಯ ಸರ್ಕಾರ ಕೂಡ ಶೀಘ್ರದಲ್ಲೇ ಹಾಲಿನ ದರ ಏರಿಸಲು ಸಿದ್ಧತೆ ನಡೆಸುತ್ತಿದೆ. ಇದೇ ಹೊತ್ತಲ್ಲೇ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಕೂಡ ಕಪ್ ಕಾಫಿ ಬೆಲೆ ಏರಿಕೆಗೂ ಸಜ್ಜಾಗಿದೆ. ರಾಜಧಾನಿ ಹೋಟೆಲ್ಗಳಲ್ಲಿ ಕಾಫಿ ಬೆಲೆಯನ್ನ %10 ರಿಂದ 15% ಏರಿಕೆ ಮಾಡೋಕೆ ಚಿಂತನೆ ನಡೆಸಿದೆ. ತಿಂಗಳಾಂತ್ಯಕ್ಕೆ 1 ಕಪ್ ಕಾಫಿ ದರ ₹5 ಏರಿಕೆಯಾಗೋ ಸಾಧ್ಯತೆ ಇದೆ. ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಏರುತ್ತಿದೆ. ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಹಾಲಿನ ಬೆಲೆಯು ಏರುವ ಸಂಭವಗಳಿವೆ. ಈ ಎಲ್ಲ ಕಾರಣಗಳಿಂದ ಕನಿಷ್ಠ 10 ರಿಂದ 15% ಕಾಫಿ ಬೆಲೆಯನ್ನು ಏರಿಸಬೇಕಾಗುವುದು ಅನಿವಾರ್ಯವಾಗಬಹುದು. ಇನ್ನು ಈ ಹಿಂದೆ ಕೂಡ ಫಿಲ್ಟರ್ ಕಾಫಿ ದರ ಏರಿಕೆಯ ಚಿಂತನೆ ನಡೆಸಿದ್ದ ಹೋಟೆಲ್ ಮಾಲೀಕರ ಸಂಘ ಬಳಿಕ ಸಾರ್ವಜನಿಕರ ಅಸಮಾಧಾನ ಬೆನ್ನಲ್ಲೇ ಆ ನಿರ್ಧಾರ ಕೈಬಿಟ್ಟಿತ್ತು. ಕಪ್ ಕಾಫಿಗೆ ಬರೋಬ್ಬರಿ ₹5 ಹೆಚ್ಚಿಸೋದು ಸರಿಯಲ್ಲ ಅಂದ್ರು. ಕಾರ್ಮಿಕರು ಡೈಲಿ ಟೀ ಒಂದು 4 ರಿಂದ 5 ಟೈಮ್ ಕಾಫಿ ಟೀ ಕುಡಿತೀವಿ. ಇವಾಗ ದಿಢೀರ್ನೆ ಹೋಟ್ಲ್ ಉದ್ಯಮಿಗಳು ಜಾಸ್ತಿ ಮಾಡಿಬಿಟ್ರೆ ಈ ಥರ ನಮಗೆ ತುಂಬ ತೊಂದರೆ ಆಗುತ್ತೆ. ಇವಾಗ ನಾವು 4-5 ಟೈಮ್ ಕುಡಿತಾ ಇರೋದು 1 ಇಲ್ಲ 2 ಟೈಮಲ್ಲಿ ಕುಡಿಬೇಕು. ಇಲ್ಲಾಂದರೆ ನಾವು ಡೈಲಿ ರೀತಿಯ ದುಡಿಮೆ ನಮಗೆ ತುಂಬ ಖರ್ಚು ಜಾಸ್ತಿ ಬರುತ್ತೆ. ಆದಷ್ಟು ನೋಡಿಕೊಂಡು ಜನಗಳಿಗೆ ಅನುಕೂಲ ಆಗಂಗೆ ಮಾಡಬೇಕು. ಸದ್ಯ ಕೊಡಗು, ವೈನಾಡು ಸುತ್ತಮುತ್ತ ಕಾಫಿ ಬೆಳೆ ಕುಸಿತವಾಗಿದ್ದು ಬೆಲೆ ಏರಿಕೆಗೆ ಕಾರಣವಾಗಿದೆ. ಮಾರ್ಚ್ ಆರಂಭದಲ್ಲೇ ದರ ಏರಿಕೆ ಕಾಫಿ ಪ್ರಿಯರ ಬಾಯಿ ಸುಡೋದು ಪಕ್ಕಾ. ಶಾಂತಮೂರ್ತಿ, TV9 ಬೆಂಗಳೂರು.